ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸೊ ಈಗ ನೀವು ತುಂಬಾ ವಿಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೀರಿ, ಎಜುಕೇಶನ್ ಸೀರೀಸ್ ಅನ್ನೇ ಮಾಡ್ತಾ ಇದೀವಿ. ಒಂದೊಂದು ಎಜುಕೇಶನ್ ಅನ್ನ ಕಲಿತಾ ಇದ್ದೀರಿ. ಸೊ ಮುಖ್ಯವಾಗಿ ಇರುವಂತ ಎಜುಕೇಶನ್ ಏನು ಅಂತ ನೋಡಿದ್ರೆ ನಮ್ಮಲ್ಲಿ ಇರುವಂತಹ ತಪ್ಪುಗಳು. ಯಾಕೆಂದ್ರೆ ನಾವು ಯಾವ ತಪ್ಪನ್ನ ಮಾಡ್ತೀವೋ ಆ ತಪ್ಪನ್ನ ಮಾಡೋದು ತಪ್ಪಲ್ಲ, ತಪ್ಪು ಮಾಡೋದು ತಪ್ಪಲ್ಲ, ಆದ್ರೆ ಮಾಡಿದ ತಪ್ಪನ್ನೇ ಪುನಃ ಪುನಃ ಮಾಡೋದಿತ್ತಲ್ಲ ಅದು ದೊಡ್ಡ ತಪ್ಪು. ಕರೆಕ್ಟಾ? ನಿಮ್ಗೆ ಮಹಾಭಾರತ ಕಾಲದಲ್ಲಿ ಕೇಳಿರ್ತೀರಿ ಒಂದು ಕತೆ. ಶಿಶುಪಾಲ ಅವ್ರಿಗೆ ಕೃಷ್ಣ 100 ತಪ್ಪು ಮಾಡೋವರೆಗೆ ಬಿಟ್ನಂತೆ. 101ನೇ ತಪ್ಪು ಮಾಡಿದಾಗ ಸುದರ್ಶನ ಚಕ್ರ ಬಿಟ್ಟು ಅವ್ನ ತಲೆಯನ್ನು ತೆಗೆದು ಬಿಟ್ನಂತೆ. ಸೊ ಈ 100 ತಪ್ಪು ಮಾಡ್ಲಿಕ್ಕೆ ಅಲೌಡ್ ಇದೆ ಅಂತ ಕೃಷ್ಣನೇ ಹೇಳಿದಾನೆ ಅಂತ ಲೆಕ್ಕ ತಗೊಳ್ಳೋದು. ಅಂದ್ರೆ ನಾವೊಂದು ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಟ್ರಿಗೆ ಒಂದು ಏನಾದ್ರು ಎವಿಡೆನ್ಸ್ ಇಟ್ಕೊಬೇಕಲ್ಲ, ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ. ಸೊ ಈಗ ನಾನು ಟ್ರೇಡಿಂಗ್ ಅಲ್ಲಿ ನನ್ನ ಒಂದು 6 ವರ್ಷದ ಅನುಭವದಲ್ಲಿ ನಾವು ಯಾವ ಯಾವ ರೀತಿಯ ತಪ್ಪುಗಳನ್ನ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಅದು ಎಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಲಿಸ್ಟ್ ಹಾಕಿ ಕೊಟ್ಟಿದ್ದೀನಿ. ಈ ಲಿಸ್ಟ್ ಅನ್ನ ನೀವು ಇಟ್ಕೊಂಡು ನೋಡಿ. ಈ ತಪ್ಪುಗಳನ್ನ ಮಾರ್ಕ್ ಮಾಡಿದ್ರೆ ನೀವು ಅದಕ್ಕೊಂದು ಟಿಕ್ ಮಾರ್ಕ್ ಹಾಕಿ. ಈ 100 ತಪ್ಪು ಕಂಪ್ಲೀಟ್ ಆದ್ರೆ ನೀವು ಪರ್ಫೆಕ್ಟ್ ಟ್ರೇಡರ್ ಆಗ್ತೀರಿ. ಅದಕ್ಕೇನು ತಪ್ಪು ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ. ಅದು ಅಚಾನಕ್ ಆಗಿ ಆಗೋದಕ್ಕೆ ಹೆಸರು ತಪ್ಪು, ಗೊತ್ತಿದ್ದು ಮಾಡೋದಕ್ಕೆ ಹೆಸರು ತಪ್ಪಲ್ಲ ಅದು, ಅಲ್ವಾ? ಆಕ್ಸಿಡೆಂಟು ಇನ್ಸಿಡೆಂಟು 2 ವ್ಯತ್ಯಾಸ ಇದೆ. ಅಚಾನಕ್ ಆಗಾದ್ರೆ ಅದು ಆಕ್ಸಿಡೆಂಟು, ಬೇಕಂತ ಮಾಡಿದ್ರೆ ಅದು ಇನ್ಸಿಡೆಂಟ್. ಹಾಗಾಗಿ ಗೊತ್ತಿದ್ದು ಮಾಡೋದಕ್ಕೆ ಅದಕ್ಕೆ ಅಪರಾಧ, ಗೊತ್ತಿಲ್ಲದೆ ಮಾಡೋದಕ್ಕೆ ಹೆಸರು ತಪ್ಪು. ಎರಡಕ್ಕೂ 2 ವರ್ಡ್ಗಳು ಬೇರೆ ಇದೆ. ಹಾಗಾಗಿ ನಾನು ಹೇಳ್ತಿರೋ ತಪ್ಪುಗಳು ಗೊತ್ತಿಲ್ಲದೆ ಆಗಿ ಹೋದ್ರೆ ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು, ಓಕೆ ಇದಾಗಿದೆ. ಆದ್ರೆ ಗೊತ್ತಿದ್ದು ಮಾಡ್ತಾ ಇದ್ದೀರಿ, ಮಾಡಿದ ತಪ್ಪನ್ನೇ ರಿಪೀಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅದು ದೊಡ್ಡ ಅಪರಾಧ. ಓಕೆನಾ? ಸೊ ನಾವು ಟ್ರೇಡಿಂಗ್ ಅಲ್ಲಿ ನೀವು ಬೈಯರ್ಸ್ ಆಗಿರಿ, ಸೆಲ್ಲರ್ಸ್ ಆಗಿರಿ, ನಿಫ್ಟಿ ಮಾಡಿ, ಯಾವ್ದನ್ ಬೇಕಾದ್ರೆ ಮಾಡಿ, ಆದ್ರೆ ಈ 100 ತಪ್ಪನ್ನ ಮಾಡದೇ ಇರೋ ಹಾಗೆ ಮಾಡಿ ನೀವು ಸಕ್ಸಸ್ ಟ್ರೇಡರ್ ಆಗ್ತೀರಿ. ಸೊ ಅದೇನು ಅಂತ ನೋಡೋಣ ಬನ್ನಿ. ಕೊನೆವರೆಗೆ ಮಿಸ್ ಮಾಡದೆ ವಿಡಿಯೋವನ್ನ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರು ಯಾವ ತಪ್ಪು ಮಾಡ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ರೆ ಅವ್ರ ಹತ್ರ ನೀನು ಯಾವ ತಪ್ಪು ಮಾಡಿದ್ದೆ 101ರಲ್ಲಿ ಹೇಳು ನನಗೆ ಅಂತೇಳಿ ಅವ್ರ ಹತ್ರ ಲಿಸ್ಟ್ ತಗೊಳ್ಳಿ. ಸೊ ದಟ್ ಏನೇನಾಗುತ್ತೆ ಅಂದ್ರೆ ಎಲ್ಲರೂ ಈ ತಪ್ಪುಗಳನ್ನ ಮಾಡ್ತಿದಾರೋ ಇಲ್ವೋ ಅನ್ನೋ ನಿಮ್ಗೆ ಅನಾಲಿಸಿಸ್ಗೆ ಬರುತ್ತೆ. ಬನ್ನಿ ಆ 101 ತಪ್ಪುಗಳು ಯಾವುದು ಅಂತ ನೋಡ್ಕೊಂಡು ಬರೋಣ. ಎಸ್ ಫ್ರೆಂಡ್ಸ್, ನಮಸ್ತೆ. ನಾನೀಗ ಏನ್ ಮಾಡಿದ್ದೀನಿ ಅಂದ್ರೆ ಈ ತಪ್ಪುಗಳನ್ನ ವಿಂಗಡಣೆ ಮಾಡಿದ್ದೀನಿ. ಇದನ್ನ ಒಂದು 10 ರೀತಿಯಾಗಿ ವಿಂಗಡಣೆ ಮಾಡಿದ್ದೀನಿ. ಈ 10 ರೀತಿಯ ವಿಂಗಡಣೆಗಳನ್ನ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಈ ತಪ್ಪುಗಳು ನಾವು ಟ್ರೇಡಿಂಗ್ ಟೈಮಲ್ಲಿ ಮಾಡೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಸಪೋರ್ಟ್ ಅನ್ನೋ ಜಾಗದಲ್ಲಿ ಬಂದಾಗ ನಾವು ಈ ರೀತಿಯ 10 ತಪ್ಪುಗಳನ್ನ ಮಾಡ್ತೀವಿ. ಓಕೆನಾ? ಅದೇ ತರ ರೆಸಿಸ್ಟೆನ್ಸ್ ಬಂದಾಗ ಅದಕ್ಕೆ ರಿಲೇಟೆಡ್ ಆಗಿ ಒಂದು 10 ತಪ್ಪು ಮಾಡ್ತೀವಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದರಲ್ಲಿ ರಿಲೇಟೆಡ್ ಆಗಿ ಒಂದು 10 ತಪ್ಪನ್ನ ಮಾಡ್ತೀವಿ. ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಒಂದು 10 ತಪ್ಪನ್ನ ಮಾಡ್ತೀವಿ. ಓಕೆನಾ? ಇದ್ರ ಲಿಸ್ಟ್ ಅನ್ನ ಬೇಕಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಕ್ಕಾದ್ರೆ ಪ್ರಯತ್ನ ಮಾಡ್ತೀನಿ, ಅದ್ರಲ್ಲಿ ಇಡಕ್ ಪ್ರಯತ್ನ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲ ಅಂದ್ರೂ ನೀವು ಇದರಲ್ಲಿ ಸ್ಕ್ರೀನ್ ಶಾಟ್ಸ್ ತೆಗೆದಿಟ್ಕೊಬಹುದು. ನಿಮಗೆ ಆಗುವ ತಪ್ಪುಗಳನ್ನ ಲಿಸ್ಟ್ ಮಾಡ್ಲಿಕ್ಕೆ ಬೇಕಾಗುವಂತದ್ದು ವಿಡಿಯೋನ ಅವಾಗ ಪಾಸ್ ಮಾಡಿ ಬೇಕಿದ್ರೆ ನೀವು ಬರ್ದಿಡಿ. ಓಕೆನಾ? ನೋಡಿ, ಸಪೋರ್ಟ್ ಅಂತಷ್ಟೇ ನಾನೊಂದು ಎಕ್ಸ್ಪ್ಲನೇಷನ್ ಹೇಳ್ತಿರೋದು. ಸಪೋರ್ಟ್ ಅಂತಷ್ಟೇ ನಾವೇನ್ ಹೇಳ್ತೀವಿ, ಕೆಲಸಲ್ಲಿ ಇದು ಸಪೋರ್ಟ್ ಬ್ರೇಕ್ ಆಗುತ್ತೆ ಅಂತ ಅನ್ಕೊಂಡು ನಾವು ಸಪೋರ್ಟ್ ಅಲ್ಲಿ ಬೈ ಮಾಡಕ್ ಹೋಗಲ್ಲ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಅದೇ ಸಪೋರ್ಟ್ ಅನ್ನ ತಕೊಂಡು ಮೇಲೋದಾಗ ಅಯ್ಯೋ ಮೇಲ್ ಹೋಗ್ತಿದೆಲ್ಲ ಅಂತ ಹೇಳ್ಕೊಂಡು ಹೈ ರೇಟ್ ಅಲ್ಲಿ ಬೈ ಮಾಡ್ತೀವಿ. ನೋಡಿ, ಇಲ್ಲಿಗೆ ನಾನು ಅದನ್ನು ಬರ್ತೀವಿ, ಬೈಯಿಂಗ್ ಹೇಳ್ತಾ ಹೈ ಫ್ರಮ್ ದ ಸಪೋರ್ಟ್. ಅದಾಯ್ತಾ? ಆಮೇಲಿಂದ ನಾವು ಸಪೋರ್ಟ್ ಅಲ್ಲಿ ತಗೊಂಡಿದೀವಿ, ನಮ್ಗೆ ಏನಿರುತ್ತೆ ಸಪೋರ್ಟ್ ಆಗಿ ಕೆಲಸ ಮಾಡಬೇಕು. ಆದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಆ ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸ್ ಕೊಟ್ಟಿರುತ್ತೆ, ಹೇಳ್ತಿರುತ್ತೆ ನಾನು ಹೋಗುದಿಲ್ಲ ಅಂತ ಹೇಳ್ತಿರುತ್ತೆ. ಆದ್ರೆ ನಾವು ಅದನ್ನ ಇನ್ನೂ ಹೋಲ್ಡ್ ಅಲ್ಲಿ ಇಟ್ಕೊಳ್ತೀವಿ. ಹೋಲ್ಡಿಂಗ್ ಈವನ್ ಇಫ್ ಸಪೋರ್ಟ್ ಬ್ರೇಕ್ಸ್ ಅಂಡ್ ಕ್ಲೋಸ್. ಕರೆಕ್ಟಾ? ನಾವು ಯಾವ್ದೋ ಒಂದು ಸಪೋರ್ಟ್ ಹಾಕಿರ್ತೀವಿ, ಆ ಸಪೋರ್ಟ್ಗಿಂತ ಕೆಳಗಡೆ ಇನ್ನೊಂದು ಸಪೋರ್ಟ್ ಇರುತ್ತೆ ಅಥವಾ ಯಾವುದೋ ಒಂದು ಬೈ ಝೋನ್ ಇರುತ್ತೆ, ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಆ ಲೆವೆಲ್ ಅನ್ನ ಬಿಟ್ಟಿರ್ತೀವಿ, ಅದನ್ನ ನಾವು ನೋಡೋದು. ಅದಲ್ದೇನೆ ಈ ಕೆಲವು ಸಪೋರ್ಟು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ, ಕೆಲವು ಸಪೋರ್ಟು ವೀಕ್ ಸಪೋರ್ಟ್ ಆಗಿರುತ್ತೆ. ಈಗ ಕೆಲವೆಲ್ಲ ಚಿಕ್ಕ ಸಪೋರ್ಟ್ ಆಗಿರುತ್ತೆ. 5 ನಿಮಿಷ ಕ್ಯಾಂಡಲ್ ಆಗೋ ಸಪೋರ್ಟ್ ಚಿಕ್ಕದಾಗಿದ್ರೆ 1 ಅವರ್ ಝೋನ್ ಅಲ್ಲಿ ಆಗುವಂತ ಸಪೋರ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮೇಜರ್ ಆಗಿರುತ್ತೆ. ಅದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಆ ವೀಕ್ ಸಪೋರ್ಟ್ ಅಲ್ಲಿ ಹೆವಿ ಲಾಟ್ ಹಾಕೊಂಡು ಟ್ರೇಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಇದೆಲ್ಲ ಮಾಡಿದೀವಿ ನಾವು ತಪ್ಪುಗಳು. ಸೊ ಈ ತಪ್ಪುಗಳು ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಲಾಸ್ ಆಗುವಂತದ್ದು ಜಾಸ್ತಿ ಇರುತ್ತೆ. ಆಯ್ತಾ? ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಸಪೋರ್ಟ್ ಅನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೂ ಗೊತ್ತಿಲ್ಲ, ಅದನ್ನ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದೆರಡು ತಪ್ಪುಗಳು ಆಲ್ರೆಡಿ ಇದ್ದೇ ಇದೆ. ಆಯ್ತಾ? ಈ ರೀತಿ ತಪ್ಪುಗಳನ್ನ ಮತ್ತೆ ನಾವು ಹಾಕಿರೋ ಸಪೋರ್ಟ್ ಮೇಲೆ ನಮ್ಗೆ ಡೌಟು. ಈಗ ನಾವೇ ಒಂದು ಫಿಬೊನಾಕಿ ಡ್ರಾ ಮಾಡಿ ಇಡ್ತೀವಿ, ಅದು ಸಪೋರ್ಟ್ ಆಗಿ ಕಾಣ್ತಿರುತ್ತೆ, ನಮ್ಗೆ ಡೌಟು
ಇಲ್ಲಿ ಸಪೋರ್ಟ್ ತಗೊಳ್ತಾನೋ ತಗೊಳಲ್ವಾ? ಯಾಕೆ ನಮಗೆ ಕಾನ್ಫಿಡೆಂಟ್ ಇಲ್ಲ, ಯಾಕೆ ನಾವು ಯಾವ್ದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿರಲ್ಲ, ಅಥವಾ ನಾವು ಅದನ್ನ ಫಾರ್ವರ್ಡ್ ಟೆಸ್ಟ್ ಮಾಡಿ ನೋಡಿರಲ್ಲ, ನಮಗೆ ಡೌಟ್ ಇದ್ದು ನಾವೇ ಮಾಡ್ದೇನೆ ಅದನ್ನ ತಿರ್ಗಾ ನಾವು ಕನ್ಫ್ಯೂಸ್ ಅಲ್ಲಿ ನಾವೇ ಅದನ್ನ ಬಿಡ್ತಾ ಹೋಗ್ತೀವಿ. ಇಂಥ ತಪ್ಪುಗಳು ಬೇಕಾದಷ್ಟು ಮಾಡ್ತೀವಿ. ಇದೆಲ್ಲ ಈ ಸಪೋರ್ಟ್ ಜಾಗದಲ್ಲಿ ಆದ್ರೆ, ಅದೇ ರೀತಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವು ಸಪೋರ್ಟ್ ತಪ್ಪುಗಳು ಬರುತ್ತೆ. ಲೈಕ್ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡೋದೇ ಇಲ್ಲ. ಸರ್ ನೀವು ಸ್ಟಾಪ್ ಲಾಸ್ ಎಷ್ಟು ಕೊಡಕ್ ರೆಡಿ ಇದೀರಿ ಅಂತ ಕೇಳಿದ್ರೆ ಕೆಲವ್ರಿಗೆ ಗೊತ್ತೇ ಇಲ್ಲ. ಹಂಗಂದ್ರೆ ನನ್ನ ಹತ್ರ ಈಗ 1 ಲಕ್ಷ ಇದೆ ಸರ್, ಇವತ್ತು 10,000 ಮಾಡ್ಬೇಕು, ಸರಿ ಲಾಸ್ ಎಷ್ಟು ಕೊಡ್ತೀರಿ? ಲಾಸ್ ಎಷ್ಟು ಕೊಡ್ತೀವಿ ಅನ್ನೋ ಲೆಕ್ಕನೇ ಇಲ್ಲ. ಹಂಗೆ ಲಾಸ್ ಆಗ್ಬಾರ್ದು ಅಂತಾರೆ. ಲಾಸ್ ಅನ್ನ ನಾವು ಡಿಫೈನ್ ಮಾಡಿದ್ರೆ ಪ್ರಾಫಿಟ್ ಮಾಡಕ್ ಆಗಲ್ಲ, ಅದನ್ನ ಗೊತ್ತೇ ಇಲ್ಲ. ಓಕೆನಾ? ಅದಲ್ದೇನೆ ಲಾಟ್ ಮ್ಯಾನೇಜ್ಮೆಂಟ್. 1 ಲಕ್ಷ ಇದೆ ಸರ್, ಎಷ್ಟು ಲಾಟ್ ಮಾಡ್ತೀರಿ? ಎಷ್ಟು ಬರುತ್ತೋ ಅಷ್ಟು ತಗೊಳ್ಳೋಣ ಸರ್. ಎಷ್ಟು ಬರುತ್ತೋ ಅಷ್ಟು ತಗೊಳ್ಳೋದಲ್ಲ ಮ್ಯಾನೇಜ್ಮೆಂಟ್. ನಾವು 1 ಲಕ್ಷಕ್ಕೆ ಎಷ್ಟು ಮಾಡಬೇಕು ಅನ್ನೋ ಒಂದು ಪ್ರಾಪರ್ ಪ್ಲಾನಿಂಗ್ ಇರ್ಬೇಕಲ್ವಾ? ಅದು ಮಾಡಿರಲ್ಲ. ರಿಸ್ಕ್ ರಿವಾರ್ಡ್ ಕ್ಯಾಲ್ಕುಲೇಷನ್ ಅನ್ನೋದೇ ಗೊತ್ತಿಲ್ಲ. 1:1 ತಗೊಳ್ತೀರಾ, 1:2 ತಗೊಳ್ತೀರಾ ಅಂದ್ರೆ ಗೊತ್ತಿಲ್ಲ ಸರ್ ಅಂತಾರೆ. ಮತ್ತೆ ಕ್ಯಾಪಿಟಲ್ ತಂದು ಹಾಕೋ ವಿಚಾರಗಳಿತ್ತಲ್ಲ, ಕೆಲವರು ಸೇವಿಂಗ್ಸ್ ಕ್ಯಾಪಿಟಲ್ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಟ್ರೈ ಮಾಡ್ತಾರೆ ಟ್ರೇಡಿಂಗಿಗೆ ಅಂತ. ಕೆಲವರು ಈ ಟ್ರೇಡಿಂಗ್ ಅಲ್ಲಿ ದುಡ್ಡಾಗುತ್ತೆ ಅಂತ ಸಾಲ ಮಾಡಿ ತಗೊಂಡ್ಬಂದು ಹಾಕಿ ಕ್ಯಾಪಿಟಲ್ ಹಾಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಅದು ಹೆವಿ ಲಾಸ್ಗೆ ಕಾರಣ ಆಗುತ್ತೆ. ಅದಕ್ಕಿಂತನೂ ಮುಖ್ಯವಾಗಿ ಡಿಮ್ಯಾಂಡ್, ಹೈ ಡಿಮ್ಯಾಂಡ್ ಇದೆ ಅಂದ್ರೆ, ಈಗ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗುತ್ತಂತೆ ಅಂತ ಯಾರೋ ಹೇಳಿದ್ರು ಅಂತ ಹೇಳಿ 1-2 ದಿವಸಕ್ಕೆ 3 ದಿವಸಕ್ಕೋಸ್ಕರ ಸಾಲ ತಗೊಂಡ್ಬಂದು ಹಾಕುವಂಥದ್ದು. ಅದಲ್ದೇನೆ ಕ್ಯಾಪಿಟಲ್ ಅನ್ನ ಫುಲ್ ಯುಟಿಲೈಸ್ ಮಾಡಲ್ಲ. ಅವ್ರ ಹತ್ರ ಅಕೌಂಟ್ ಅಲ್ಲಿ ಒಂದು 10 ಲಕ್ಷ ರೂಪಾಯಿ ಇರುತ್ತೆ, ಆದ್ರೆ ಅವರು 10,000ಕ್ಕಿಂತ ಜಾಸ್ತಿ ಕ್ಯಾಪಿಟಲ್ ಯುಟಿಲೈಸ್ ಮಾಡಲ್ಲ. ಎಕ್ಸ್ಪೆಕ್ಟೇಷನ್ 10 ಲಕ್ಷಕ್ಕೆ ಆಗ್ತಾ ಇರ್ತಾರೆ, ಆದ್ರೆ ಕ್ಯಾಪಿಟಲ್ ಯುಟಿಲೈಸೇಷನ್ ಮಾಡಿರಲ್ಲ. ಹೆಂಗ್ ಬರುತ್ತೆ? ಬರಲ್ಲ ಅಲ್ವಾ? ಅದೇ ತರ ಇನ್ನೊಂದೇನಂತ ಹೇಳಿದ್ರೆ ಉಲ್ಟಾ, ಈ ಒಂದು ಯೂಸ್ ಮಾಡೋದೇ ಕಮ್ಮಿ, ಇನ್ನೊಂದು ಯೂಸ್ ಮಾಡೋದು ಹೆವಿ, ಈ ರೀತಿ. ಆಮೇಲಿಂದ ಎಲ್ಲಾ ದಿವಸನೂ ಅವ್ರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ರ್ಯಾಲಿ ಹೋಗುತ್ತೆ ಅಂತ. ಸೊ ರ್ಯಾಲಿ ಹೋಗುತ್ತೆ, ಈಗ 100 ಪಾಯಿಂಟ್ ಕೊಡುತ್ತೆ, 150 ಪಾಯಿಂಟ್ ಕೊಡುತ್ತೆ ಅಂತ. ಅದು ಸೈಡ್ ವೇಸ್ ಮಾರ್ಕೆಟ್ ಆಗಿದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ರಿಸ್ಕ್ ರಿವಾರ್ಡ್ ಅಲ್ಲಿ ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು 10 ರೀತಿ ತಪ್ಪುಗಳನ್ನ ಮಾಡಿದ್ರೆ, ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ಲಂತೂ ಹೆವಿ ತಪ್ಪು ಮಾಡ್ತೀವಿ. ಎಕ್ಸಿಕ್ಯೂಷನ್ ಅಲ್ಲೇ ಬರೋದು ಪ್ರಾಬ್ಲಮ್. ಪ್ರಾಪರ್ ಆಗಿ ಬೈಯಿಂಗ್ ಮಾಡಲ್ಲ, ಪ್ರಾಪರ್ ಆಗಿ ಎಕ್ಸಿಟ್ ಮಾಡಲ್ಲ, ಅದಾದ್ಮೇಲಿಂದ ಸ್ಟಾಪ್ ಲಾಸ್ ಅನ್ನ ಕರೆಕ್ಟ್ ಆಗಿ ಇಡಲ್ಲ, ಫಿಯರ್, ಎಂಟ್ರಿ ಆಗಲಿಕ್ಕೆ ಫಿಯರ್, ಅರ್ಲಿ ಎಕ್ಸಿಟ್, ರೀ ಎಂಟ್ರಿ ಮಾಡೋದು. ಎಕ್ಸಿಟ್ ಆದ್ರೆ ಪರವಾಗಿಲ್ಲ, ಈಗ ಸಪೋರ್ಟ್ ಅಲ್ಲೋ ರೆಸಿಸ್ಟೆನ್ಸ್ ಅಲ್ಲೋ ತಕೊಂಡಿರ್ತೀವಿ, ಒಂದು 10 ಪಾಯಿಂಟ್ ಹೋಗಿರುತ್ತೆ, ಎಕ್ಸಿಟ್ ಆಗ್ಬಿಟ್ವಿ ಸಾಕು ಅಂತ, ಅದು ಪ್ರಾಬ್ಲಮ್ ಇಲ್ಲ. ಅದು ಎಕ್ಸಿಟ್ ಆದ್ಮೇಲೆ ತಿರ್ಗಾ ತಗೊಳಕ್ ಹೋಗೋದು ಮೇಲ್ಗಡೆ ಎತ್ತರದಲ್ಲಿ, ಅದು ಪ್ರಾಬ್ಲಮ್ ಆಗುತ್ತೆ, ಬಂದಿದ್ದು ಹೋಗುತ್ತೆ. ಕರೆಕ್ಟ್ ಅಲ್ವಾ? ನೆಗ್ಲಿಜೆನ್ಸಿ ಮಾಡೋದು. ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ಹಾಕಿರ್ತಾರೆ, ಟೀ ಕಾಫಿ ಕುಡಿಯಕ್ ಹೋಗಿರ್ತಾರೆ, ಬಂದ್ ನೋಡೋಣ ಅಂತ ಟೀ ಕುಡಿಯಕ್ ಹೋಗಿದ್ದೆ ಸರ್, ಒಂದ್ ಫ್ರೆಂಡ್ ಫೋನ್ ಬಂತು, ಮಾತಾಡ್ತಾ ಕೂತ್ಬಿಟ್ಟೆ, ಪಟಾಂಗ್ ಹೊಡೋಯ್ತಾ ಕೂತ್ಬಿಟ್ಟೆ, ಇಲ್ಲಿ ಟ್ರೇಡ್ ಏನಾಗಿದೆ ಅಂದ್ರೆ ಗೊತ್ತಿಲ್ಲ. ಯಾರೋ ಮನೆಗೆ ನೆಂಟರು ಬಂದಿದ್ರು, ಅದನ್ನ ಹಂಗೆ ಕೌಚಿಟ್ಟೆ, ನಾಚಿಕೆಯಲ್ಲಿ ಅವ್ರ ಮುಂದೆ ನೋಡೋದು ಬೇಡ ಅಂತ. ಈ ರೀತಿ ಎಲ್ಲ ಮಾಡ್ಕೊಂಡು ನಾವು ಲಾಸ್ ಮಾಡ್ತೀವಿ. ಡ್ರೈವಿಂಗ್ ಮಾಡ್ತಾ ಟ್ರೇಡಿಂಗ್ ಮಾಡ್ತಾರೆ ಎಕ್ಸ್ಪರ್ಟ್ಸ್ಗಳು. ಡ್ರೈವಿಂಗ್ ಮಾಡ್ತಾನೆ ಟ್ರೇಡಿಂಗು, ಆಫೀಸ್ ಕೆಲಸ ಮಾಡ್ಕೊಂಡು ಟ್ರೇಡಿಂಗು, ಆಯ್ತಾ? ಇದೆಲ್ಲ ತಪ್ಪುಗಳಿದೆ ನೋಡಿ, ಇದೆಲ್ಲ ಇದೆ ನೋಡಿ. ಮಿಸ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡೋದ್ರಿಂದ. ಕೆಲವ್ರು ಯಾರೋ ಒಬ್ಬರು ಹೇಳ್ತಿದ್ರು, ಫೋನ್ ಅನ್ನ ಮೊಬೈಲ್ ಅನ್ನ ಒಳಗಿಡ್ಬೇಕಾದ್ರೆ ಲಾಕ್ ಮಾಡಿಲ್ಲ, ಅದು ಪ್ರಾಪರ್ ಆಗಿ ಆ್ಯಪ್ ಓಪನ್ ಅಲ್ಲೇ ಇತ್ತು, ಅದು ಸೀದಾ ಬೈಗೆ ಹೋಗಿದೆ, ಬೈ ಆಗಿದೆ. ಆಯ್ತಾ? 2 ಪ್ರೆಸ್ ಆದ್ರೆ ಬೈ ಆಗುತ್ತೆ. ಮೊಬೈಲ್ ಇಡಬೇಕಾದ್ರೆ ಕರೆಕ್ಟಾಗಿ ಪ್ರಾಪರ್ ಆಗಿ ಇಟ್ಟಿಲ್ಲ, ಕ್ಲೋಸ್ ಮಾಡಿಲ್ಲ. ಯಾರು ತಪ್ಪು? ಈಗ ಬ್ರೋಕರ್ ಆ್ಯಪ್ ಹೋಗಿ ಸರ್ ನಾನು ಮಾಡೇ ಇಲ್ಲ ಅಂತ ಕೇಳ್ತಾರ? ನೆಗ್ಲಿಜೆನ್ಸಿ. ಇದೆಲ್ಲ ನೆಗ್ಲಿಜೆನ್ಸಿಯಿಂದಾಗಿ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಗಿ ಬರುವಂತಹ ಲಾಸ್ಗಳಾದ್ರೆ, ನೆಕ್ಸ್ಟ್ ನಾವು ಮಾಡುವಂತ ತಪ್ಪುಗಳಲ್ಲಿ ಪೊಸಿಷನಿಂಗ್ ಅಲ್ಲಿ ತುಂಬಾ ತಪ್ಪು ಮಾಡ್ತೀವಿ. ಏನಂತ ಹೇಳಿದ್ರೆ, ನಾವು ಇಂಟ್ರಾಡೇ ಟ್ರೇಡರ್ಸ್ಗಳು ನಾವು ಪೊಸಿಷನಿಂಗ್ ಹೋಗೋದು, ಆಮೇಲಿಂದ ಬೈನ ಆವರೇಜ್ ಮಾಡೋದು, ನಾವು ತಗೊಂಡಿದ್ ಗೆಲ್ಲೇಬೇಕು ಅಂತ ಆವರೇಜ್ ಮಾಡೋದು 10 ರೂಪಾಯಿಗೆ ತಗೋ, 100 ರೂಪಾಯಿ ತಗೊಂಡಿರ್ತೀವಿ, 80 ರೂಪಾಯಿಗೂ ತಗೋ, 60 ರೂಪಾಯಿಗೂ ತಗೋ, 30 ರೂಪಾಯಿಗೂ ತಗೋ, ಕೊನೆಗೆ 10 ರೂಪಾಯಿ ಇದ್ರೂ ಬಿಡುದಿಲ್ಲ, ತಗೊಳಕ್ ಹೋಗ್ತೀವಿ. ಯಾಕೆ ಅಂದ್ರೆ ಆವರೇಜ್ ಮಾಡಿ ಹೆಂಗಾದ್ರೂ ವಿನ್ ಆಗ್ಬೇಕು ಅಂತ. ಆಯ್ತಾ? ಆಮೇಲಿಂದ ರಾಂಗ್ ಆಪ್ಷನ್ ಸೆಲೆಕ್ಷನ್, ಯಾವ ಸೆಲೆಕ್ಷನ್ ಮಾಡ್ಬೇಕಂತ ಗೊತ್ತಿಲ್ಲ. ಎಕ್ಸ್ಪೈರಿ ಡೇನಲ್ಲಿ OTM ತಗೊಳ್ಳೋದು, OTM ಎಲ್ಲ 0 ಆಗುತ್ತೆ, ಇವ್ರು ಲಾಸ್ ಆಗ್ತಾರೆ. ಆಯ್ತಾ? ಯಾವ ಟೈಮಲ್ಲಿ ಏನ್ ತಗೊಬೇಕು ಅನ್ನೋದನ್ನೇ ಮ್ಯಾನೇಜ್ ಮಾಡಲ್ಲ. ಸೊ ಇದೆಲ್ಲ ತಪ್ಪುಗಳನ್ನ ನಾನ್ ಮಾಡಿದ್ದೀನಿ. ನಾನು ಹೇಳ್ತಿರೋದು ಈ ತಪ್ಪುಗಳೆಲ್ಲ ನಾನು ಮಾಡಿರೋ ತಪ್ಪುಗಳು. ಈ ತಪ್ಪುಗಳೆಲ್ಲ ಮಾಡಿ ಅದನ್ನ ಲಿಸ್ಟ್ ಮಾಡಿ ಈ ತಪ್ಪುಗಳಿಂದ ಹೊರಗೆ ಬರಬೇಕು ಅಂತ, ತಿರ್ಗಾ ತಪ್ಪು ಮಾಡಬಾರ್ದು ಅಂತ ಆಲೋಚನೆ ಮಾಡಿದಾಗ ನಮ್ಗೆ ಸಕ್ಸಸ್ ಬರುತ್ತೆ. ಇದರಿಂದ ಏನ್ ನಿಮ್ಗೆ ಅರ್ಥ ಆಗುತ್ತೆ? ಈಗ ಈ ಲಿಸ್ಟ್ ನ ಎಕ್ಸ್ಪ್ಲೈನ್ ಮಾಡೋ ಕೆಲಸ ಅಲ್ಲ ನನಗೆ, ಈ ಎಕ್ಸ್ಪ್ಲನೇಷನ್ ಆಲ್ರೆಡಿ ಲಿಸ್ಟ್ ಅಲ್ಲಿ ಇದೆ. ಈಗ ಟೈಮ್ ಪಾಸ್ ಟ್ರೇಡಿಂಗ್ ಮಾಡುವಂಥದ್ದು, ಕಾನ್ಫಿಡೆಂಟ್ ಇಲ್ಲದೆ ಬೇರೆ ಟ್ರೇಡ್ ಮಾಡೋದು. ಬೆಳಿಗ್ಗೆ ನಿಫ್ಟಿಲ್ ಮಾಡಿರ್ತಾರೆ, ದುಡ್ಡು ಬಂದಿರುತ್ತೆ, ಸಂಜೆ ಹೋಗಿ ಕ್ರೂಡ್ ಆಯಿಲ್ಗೆ ಹಾಕಿ ಖಾಲಿ ಮಾಡ್ಕೊಂಡಿರ್ತಾರೆ. ಈ ರೀತಿಯಲ್ಲ, ಅದೆಲ್ಲ ಬಿಡಿ, ತಪ್ಪುಗಳು ಮಾಡಿರ್ತಾರೆ. ಅದು ಇದೆಲ್ಲ ತಪ್ಪುಗಳಿಗೆ ಕಾರಣ ಏನು ಅಂತ ಹುಡುಕಿದ್ರೆ
ನಾವು ಆಪ್ಷನ್ ಬೈಯಿಂಗ್ ಮಾಡಲಿ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡಲಿ, ನಾವು ಮಾಡಬೇಕಾಗಿರೋದು ಇಷ್ಟು ಗಮನ ಇಟ್ಟು ಮಾಡುವಂತಹ ಕೆಲಸ. ಇದು ರ್ಯಾಂಡಮ್ ಆಗಿ ಮಾಡುವಂತ ಕೆಲಸ ಅಲ್ಲ, ಏನೋ ಎದ್ದ ಬಿದ್ದ ಬಂದ ಮಾಡ್ದ ಅಂತಲ್ಲ. ಈಗ ಒಂದು 4 ತೆಂಗಿನ ಸಸಿ ನಡಿ ಅಂತ ಹೇಳ್ಬಿಡಿ, ಕಷ್ಟನೋ ಸುಖನೋ 4 ತೆಂಗಿನ ಸಸಿ ಹೋಗಿ ನಟ್ಬೋದು, ಕರೆಕ್ಟ್ ಅಲ್ವಾ? ಗುಂಡಿ ತೋಡಿ ಏನೋ ಮಾಡಿ ತಗೊಂಡ್ ಕಣ್ಣು ನಟ್ಬಿಡ್ಬೋದು. ಆದ್ರೆ ಇದು ಆ ರೀತಿ ಕೆಲಸಗಳಲ್ಲ, ಇದು ಫಿಸಿಕಲ್ ಲೇಬರ್ ಅಲ್ಲ, ಇದು ಮೆಂಟಲ್ ಲೇಬರ್ ಕೆಲಸ. ಮೆಂಟಲ್ ಲೇಬರ್ ಕೆಲಸ ಅಂತ ಹೇಳಿದ್ರೆ ಆಫೀಸಲ್ಲಿ ಕೂತ್ಕೊಂಡು ಬಾಕಿದ್ದಕ್ಕೆ ಸೈನ್ ಹಾಕದಂಗಲ್ಲ. ಇಲ್ಲಿ ಮಾಡ್ಬೇಕಂದ್ರೆ ಒಂದು ಮಲ್ಟಿಪಲ್ ಆಗಿ ಟಾಸ್ಕ್ ಯೋಚನೆ ಮಾಡ್ಬೇಕು. ಏನೆಲ್ಲ ಎಡವಟ್ಟುಗಳಾಗತ್ತೆ, ಯಾಕಾಗತ್ತೆ, ಹೆಂಗಾಗತ್ತೆ, ಹೆಂಗ್ ಅದನ್ನ ಓವರ್ಕಮ್ ಮಾಡ್ಬೇಕು, ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ಯಾರು ಕೂತ್ಕೊಳ್ತಾನೋ ಅವನ್ ಸಕ್ಸಸ್ ಆಗ್ತಾನೆ. ಅಂದ್ರೆ ಎಷ್ಟು ನಾಜೂಕಿನ ಕೆಲಸ ಅಂತ ನೀವು ಆಲೋಚನೆ ಮಾಡಿ. ಇಷ್ಟು ನಾಜೂಕಾಗಿರೋ ಕೆಲಸವನ್ನ ನಾವು ಎದ್ದುವೋ ಬಿದ್ದುವೋ ಅಂತ ಮಾಡಿದ್ರೆ, ರ್ಯಾಂಡಮ್ ಆಗಿ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಎಲ್ಲಿಂದ ಬರುತ್ತೆ? ಕೊನೆಗೆ ನಾವೇನ್ ಹೇಳ್ತೀವಿ ಗೊತ್ತಾ? ಟ್ರೇಡಿಂಗೇ ಸರಿ ಇಲ್ಲ, ಟ್ರೇಡಿಂಗ್ ಅದಲ್ಲ, ಟ್ರೇಡಿಂಗ್ ಇದಲ್ಲ. ಎಷ್ಟೋ ಜನ ಕಮೆಂಟ್ ಅಲ್ಲಿ ಹಾಕ್ತಿದಾರಲ್ಲ, ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವರೆಲ್ಲ ತಪ್ಪು ಮಾಡಿದ್ದಾರೆ, ಅವ್ರು ಏನ್ ತಪ್ಪು ಮಾಡಿದ್ರು ನೋಡಿರಲ್ಲ, ಕರೆಕ್ಟ್ ಅಲ್ವಾ? ಇದರಿಂದಾಗಿ ಎಲ್ಲ ಸಮಸ್ಯೆಗಳನ್ನ ತಂದೊದಿಸ್ಕೊಳ್ತಾರೆ. ಆದ್ರೆ ಈ 101 ತಪ್ಪಲ್ಲಿ ನನಗೆ ಇಷ್ಟವಾದ ಒಂದು ತಪ್ಪು ಏನು ಅಂದ್ರೆ 101ನೇ ತಪ್ಪು. ಎಲ್ಲ ತಪ್ಪುಗಳನ್ನ ಲಿಸ್ಟ್ ನೀವು ನೋಡ್ಬೋದು. ಬ್ರೋಕರ್ ಆ್ಯಪ್ಗಳು ಕೆಲವೊಂದು ಕೈ ಕೊಟ್ಬಿಡುತ್ತೆ. ಯಾವುದೋ ಬ್ರೋಕರ್ ಆ್ಯಪ್ ರೇಟ್ ಕಮ್ಮಿಗೋಸ್ಕರ ಹೋಗಿರ್ತೀವಿ, ಬ್ರೋಕರೇಜ್ ಕಮ್ಮಿ ಅಂತ. ಆ ಆ್ಯಪ್ಗಳು ಎಕ್ಸಿಕ್ಯೂಷನ್ ಟೈಮಲ್ಲಿ ಎಕ್ಸಿಕ್ಯೂಷನ್ ಆಗಲ್ಲ, ಕರೆಕ್ಟ್ ಅಲ್ವಾ? ಈಗ ನಾನು ಕಾರ್ ಬಾಡಿಗೆಗೆ ಬಿಡಬೇಕು ಅಂತ ಇಟ್ಕೊಂಡಿದ್ದೀನಿ. ಕಾರ್ ಬಾಡಿಗೆಗೆ ಇಟ್ಕೊಬೇಕಾದ್ರೆ ಹೀಗೆಲ್ಲರೂ AC ಹೈ ಎಂಡೆಡ್ ಕಾರ್ಗಳನ್ನ ಬಾಡಿಗೆ ತಗೊಂಡೋಗಿ ಯೋಚನೆ ಮಾಡ್ತಾರೆ. ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಚಿಕ್ಕದಾಗ ಒಂದು ಯಾವುದೋ ಒಂದು ಮಾರುತಿ ಕಾರ್ ಇಟ್ಕೊಂಡು 800 ಇಟ್ಕೊಂಡ್ಬಿಟ್ಟು ಬಾಡಿಗೆ ಕಾರ್ ಮಾಡ್ತೀನಿ ಅಂದ್ರೆ ಯಾರು ತಗೊಳ್ತಾರೆ? ಅಂದ್ರೆ ನಾನು ಮಾಡ್ತಿರೋ ಫೀಲ್ಡ್ಗೆ ಈಕ್ವಲೆಂಟ್ ಆಗಿರುವಂಥದ್ದು ಇರಬೇಕು. ನಾನು ಮಾಡಕ್ ಹೊರಟಿರೋ ದೊಡ್ಡ ದುಡ್ಡು ಅಂತ ಹೇಳಿದ್ರೆ ಆ ದೊಡ್ಡ ದುಡ್ಡಿಗೆ ಬೇಕಾಗೋದ್ರೆ ನನ್ನ ಎಕ್ವಿಪ್ಮೆಂಟ್ಗಳು ಕರೆಕ್ಟ್ ಆಗಿರಬೇಕು. ಮೊಬೈಲ್ ಅನ್ನು ಚೀಪರ್ ಮೊಬೈಲ್ ತಗೊಂಡ್ಬರೋದು, ಅದರಲ್ಲಿ ಸಿಗ್ನಲೇ ಎಳಿಯೋದಿಲ್ಲ, ಲಾಕ್ ಮಾಡಿ ಎಷ್ಟೇನೇ ಇಲ್ಲ. ಇದೆಲ್ಲ ತಪ್ಪುಗಳೇ. ಈ ಚಿಕ್ಕ ಚಿಕ್ಕ ತಪ್ಪುಗಳು ನಮ್ಮನ್ನ ಲಾಸ್ ಕಡೆ ಕಳೆದ. ಇದು ಬಿಸ್ನೆಸ್ ಆಗಿ ಸೀರಿಯಸ್ ಆಗಿ ತಗೊಬೇಕು, ನಾವು ಸೀರಿಯಸ್ ಆಗಿ ತಗೊಳಲ್ಲ, ಕರೆಕ್ಟಾ? ಎಲ್ಲ ಎಡವಟ್ಟಾಗುತ್ತೆ. ಆದ್ರೆ ಎಲ್ಲದಕ್ಕಿಂತ ಮೇಯ್ನ್ ಆಗಿ ನನಗೆ ಇಷ್ಟವಾದ ಒಂದೇನಂದ್ರೆ 101ನೇ ತಪ್ಪು, ಅದು ಏನಿಲ್ಲ, ಅದು ನಾವೇ. ಸೊ 101ನೇ ತಪ್ಪು ನಾವೇ. ಎಲ್ಲ ತಪ್ಪುಗಳು ಬೇರೆ ಬೇರೆ, ಆದ್ರೆ ಎಲ್ಲ ತಪ್ಪಲ್ಲಿ ಇರುವಂತಹ ವ್ಯಕ್ತಿ ನಾನು ಒಬ್ನೇ, ಕರೆಕ್ಟ್ ಅಲ್ವಾ? ಎಲ್ಲ ತಪ್ಪುಗಳು ಬೇರೆ ಬೇರೆನೇ ಇದೆ. 101 ತಪ್ಪು ಒಂದೇ ತರ ಇಲ್ಲ. ರೆಸಿಸ್ಟೆನ್ಸ್ ಅಲ್ಲಿ ಬೇರೆ ತಪ್ಪಾದ್ರೆ ಟ್ರೆಂಡ್ ಲೈನ್ ಅಲ್ಲಿ ಬೇರೆ ತಪ್ಪಾಗಿರುತ್ತೆ. ಆಮೇಲೆ ಸ್ಟಾಪ್ ಲಾಸ್ ಇದು ಪೊಸಿಷನ್ ಬೇರೆ ತಪ್ಪಾದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇರೆ ತಪ್ಪಾಗಿರುತ್ತೆ. ಆದ್ರೆ ಎಲ್ಲ ತಪ್ಪಿನಲ್ಲೂ ಇರುವಂತಹ ಒಂದು ಕಾಮನ್ ವ್ಯಕ್ತಿ ಅಂದ್ರೆ ನಾನು. ಹಂಗಾರೆ ನಾನು ತಪ್ಪು ಮಾಡಿದ್ರೆ ಎಲ್ಲ ತಪ್ಪಾಗತ್ತೆ. ಹಂಗಾಗಿ ನಾನ್ ಸರಿ ಇರಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಿದ್ವಿ ಅಂತ ಆದ್ರೆ, ದಿನ ಆ ತಪ್ಪುಗಳನ್ನ ಮಾಡದೆ ಮುಂದೆ ಬಂದ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗೇ ಆಗ್ತೀವಿ. ಇದನ್ನ ನಾನು ಇವತ್ತು ಹೇಳ್ತಾ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಮುಂಚೆನೆ, 2 years ಬ್ಯಾಕ್ ಅಲ್ಲಿ, ನಾನು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಬೇಕಾದ್ರೆ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ಫಸ್ಟೇ ಹೇಳಿದೀವಿ 101 ತಪ್ಪುಗಳು ಅಂತ. ಅವಾಗ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ವಿಶ್ಲೇಷಣವಾಗಿ ಹೇಳಿರ್ಲಿಲ್ಲ. ಅದಕ್ಕೋಸ್ಕರ ತಿರ್ಗಾ ಈಗ ಅದನ್ನ ವಿಶ್ಲೇಷಣವಾಗಿ ಹೇಳ್ತಿದ್ದೀನಿ. ಅಂದ್ರೆ ಇವಾಗೇನು ಹೊಸ್ದಾಗಿ ಹೇಳಕ್ ಬಂದಿರೋದಲ್ಲ, ಅವತ್ತಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡವರು ನನ್ನೊಟ್ಟಿಗೆ ಬೆಳೀತಾ ಇದ್ದಾರೆ, ಅರ್ಥ ಮಾಡ್ಕೊಳ್ದೇ ಇದ್ದವ್ರು ಇನ್ನೂ ಅದೇ ತರನೇ ಇದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ತಪ್ಪುಗಳನ್ನ ಗುರುತಿಸುವಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮೊಳಗೆ ನೀವು ಪ್ರಯಾಣ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.